ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡೋದು ಏನೋ ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಗಳು, ಮರಾಠರು ಮುಸ್ಲಿಂ ವಿರೋಧಿಗಳು ಅಂತ ಹೇಳಿ ನಮ್ಮ ಹಣೆ ಪಟ್ಟಿಗಳನ್ನ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ವಂಶಿದ್ರು. ಇವತ್ತು ಇತಿಹಾಸ ಕಟ್ಟಲಿಕ್ಕೆ, ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಮರಾಠ ರಕ್ತ ಈ ಬೆವರು ದೇಶಕ್ಕಿದೆ. ಆದ್ರೆ ನಾವು ಯಾರು ಒಂದು ಸಮಾಜ ವಿರುದ್ಧ ಇಲ್ಲ, ನಾವು ಮೊಘಲರ ವಿರುದ್ಧ ಇದ್ವಿ ಹೊರತು ಮುಸಲ್ಮಾನರ ವಿರುದ್ಧ ಅಂತ ಈ ಸಂದರ್ಭ ಕೇಳಕ್ಕೆ ಬಯಸ್ತೇನೆ. ಬೇಕಾದ ಜನ ಬೇರೆ ಹೇಳ್ಬೋದು, ನಿಮ್ಮ 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 ವಿಚಾರಗಳು ನೀವು ಹೇಳ್ಬೋದು. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕೇವಲ ಮುಸ್ಲಿಂ ವಿರೋಧಿ ಅಂತಕ್ಕಂಥದ್ದು ಹೇಳ್ಬಾರ್ದು ಈ ಸಂದರ್ಭ ಕೇಳಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ, ಮಾತಾಡಕ್ ಬಿಡಪ್ಪ, ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ, रुस्तुम जमाल लक्षात घ्या तुम्ही ते नाव. रुस्तुम जमाल ಯಾವ ಅಫ್ಜಲ್ ಖಾನ್ ಛತ್ರಪತಿ ಶಿವಾಜಿ ಮಹಾರಾಜ್ ಕರೆಸ್ತಾನೆ. ಅವಾಗ ಅವನು ರುಸ್ತುಮ್ ಜಮಾಲ್ ಹೇಳ್ತಾನೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ಅವನು ಅಫ್ಜಲ್ ಖಾನ್ ಪಠಾನ್ ಅವನ 6 ಅಡಿ ಇದ್ದಾನೆ, ನಿಮಗೆ ಮೋಸ ಮಾಡ್ತಾನೆ, ನೀವು ಹುಷಾರಾಗಿ ಹೋಗ್ಬೇಕಂತ ಹೇಳಿ ಇವತ್ತೇನು ಅಫ್ಜಲ್ ಖಾನ್ನ ಹೊಟ್ಟೆಯನ್ನು ಬಗ್ಗಿದ್ರಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು, ಅದು ಮಾಡಿಕೊಟ್ಟಿರ್ತಕ್ಕಂಥ ರುಸ್ತುಮ್ ಜಮಾಲ್ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲಿ ಅಫ್ಜಲ್ ಖಾನ್ಗೆ ಐಡಿಯಾ ಕೊಟ್ಟಿದ್ದು ಯಾರು ಗೊತ್ತಾ? ಕೃಷ್ಣರಾಜ ಭಾಸ್ಕರ್ ಕುಲಕರ್ಣಿ, ಕೃಷ್ಣರಾಜ್ ಭಾಸ್ಕರ್ ಕುಲಕರ್ಣಿ ಅಂತ ಹೇಳಿ ಅವರು ಅಲ್ಲಿ ಅಫ್ಜಲ್ ಖಾನ್ಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದು. ಇತಿಹಾಸವನ್ನ ಸರಿಗೆ ಕೇಳಿಸ್ಕೋಬೇಕು, ಇತಿಹಾಸವನ್ನ ಸರಿಗೆ ಓದಬೇಕು. ಛತ್ರಪತಿ ಶಿವಾಜಿ ಮಹಾರಾಜ್ ಈಸ್ ನಾಟ್ ಅಗೇನೆಸ್ಟ್ ಮುಸ್ಲಿಂ, ಈ ವಾಸ್ ಅಗೇನೆಸ್ಟ್ ಮುಗಲ್ಸ್. ಇದನ್ನ ನೀವು ಕ್ಲೀನ್ ಆಗಿ ಇಟ್ಕೊಳ್ಳಿ. ಯಾಕಂತಂದ್ರೆ ಏನೋ ಒಂದು ಬೇಕು, ಛತ್ರಪತಿ ಶಿವಾಜಿ ಮಹಾರಾಜ ಹೆಂಗ್ ಬೇಕಿದಂಗೆ ಎಲ್ಲರೂ ಮಾತನಾಡ್ತಾರೆ, ಗೌರವ ಇದೆ. ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡ್ತಾರೆ, ಗೌರವ ಇದೆ. ಆದ್ರೆ ಸತ್ಯವನ್ನು ಹೇಳಬೇಕು. ಇವತ್ತಿಲ್ಲ ಯುವಕರಿದ್ದೀರಿ ನೀವು. ಇವತ್ತು ಚೈನಾ, ಜಪಾನು, ಟೆಕ್ನಾಲಜಿ, ಸೋಷಿಯಲ್ ಸೈನ್ಸ್ ನಮಗೆ ಏನು ಇಲ್ಲ ಇಲ್ಲ. ಇಲ್ಲಿ ಸ್ಕಿಲ್ ಯೂನಿವರ್ಸಿಟಿ ಬಗ್ಗೆ ಮಾತನಾಡೋದು, ನಮ್ಮ मಕ್ಕಳಿಗೆ ಓದು ಕಲಿಯೋದು ಏನಿಲ್ಲ ಇಲ್ಲ. बायका काय करायचं, नुसतं जिजाबाईचं आईचं नाव ऐकायचं आणि पुरुषात तुम्ही सगळं येऊन छत्रपती शिवाजी महाराजचा एक भाषण ऐकायचं. पुढे काय करायचं आपल्याला, पुढे काय करायचं आपल्याला? स्वामीजी तुम्ही इथंच बसलाय, धर्म आहे का नाही? सगळ्यांना हे धर्म, नुसतं छत्रपती शिवाजी महाराजांना नाहीये. ಯಾವ ನೀವು ಹಿಂದೂ ಸಮಾಜ ಬಗ್ಗೆ ಮಾತನಾಡ್ತಿದ್ದೀರಿ, ಇದೇ ಹಿಂದೂ ಸಮಾಜದ ನಮ್ಮ ಹೆಣ್ಮಕ್ಳಿಗೆ 3000 ವರ್ಷ ಶೋಷಿತ ವರ್ಗಗಳು ಇಲ್ಲಿರ್ತಕ್ಕಂಥ 4 ವರ್ಗದಲ್ಲಿ ಇತಿಹಾಸ ಇತ್ತು. ಏನಿತ್ತು? 4 ವರ್ಗಗಳಿತ್ತು. ಯಾವ್ಯಾವ ವರ್ಗಗಳು? ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ, ಈ 4 ವರ್ಗಗಳಿರ್ತಕ್ಕಂಥದ್ದು. ಆ 4 ವರ್ಗದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಎಲ್ಲ 18 ಸಮಾಜಗಳನ್ನ ಜೋಡಿಸಿ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಜೈ ಶ್ರೀರಾಮ್, ಜೈ ಶಿವಾಜಿ ಮಹಾರಾಜ್. ನೋಡಿ ಮಾತಾಡಕ್ ಕೊಡ್ಬೇಕು, ಹಂಗೆಲ್ಲ ಕೂಗಾಡ್ಬೇಡಿ. ದಿಸ್ ಇಸ್ ನಾಟ್ ದ ವೇ. ನೀವು ಸುಮ್ಮನೆ ನೋಡಿ ಕೂಗಾಡ್ಬೇಡಿ. ಹಿಂಗೆ ನೀವು ನಿಮ್ಮ ಮಾತು ಮಾತಾಡಿದ್ರೆ ನಾನು ನಮ್ಮ ಮಾತು ಮಾತಾಡ್ತೀನಿ. ವಿಶೇಷವಾಗಿ ಇವತ್ತು ಈ ವೇದಿಕೆ, ಇವತ್ತು ನೀವು ಕಾರ್ಯಕ್ರಮ ಮಾಡಿದಿರಿ, ನಾನು ಮುಂದೆ ಬರ್ತೀನಿ, ನಮ್ಮ ಸಮಾಜದ ಮುಖಂಡರ ಜೊತೆ ನಾನು ಕಾರ್ಯಕ್ರಮ ಮಾಡ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇತಿಹಾಸವನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರೆದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾನು ಅವರ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಕೂಡ ಮರಾಠ ವಂಶದವನೇ, ನಾನು ಕೂಡ ಛತ್ರಪತಿ ಮರಾಠ ವಂಶದವನೇ. ಆದ್ರೆ ಛತ್ರಪತಿ ಮಹಾರಾಜರ ಇತಿಹಾಸವನ್ನು ಸುಳ್ಳು ಹೇಳಿ, ಸುಳ್ಳು ಹೇಳ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು ನಾವು. ದಯಮಾಡಿ ಹೆಣ್ಮಕ್ಳು ವಿಚಾರ ಮಾಡಿ, ಮುಂದಿನ ಪೀಳಿಗೆಗೆ ನಮಗೇನಾಗ್ಬೇಕು, ಮುಂದಿನ ಪೀಳಿಗೆಗೆ ಏನಾಗ್ಬೇಕಂತಕ್ಕಂಥದ್ದು ಯೋಚನೆ ಮಾಡ್ಬೇಕಂತ ತಾವೆಲ್ಲರಿಗೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್,